ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು. ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು. ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಕುಂಭರಾಶಿಯ ಜುಲೈ ತಿಂಗಳ ಫಲಾಫಲಗಳನ್ನು ನೋಡೋಣ. ಲಗ್ನದಲ್ಲಿ ರಾಹುವಿನ ಯೋಗ, ಗುರು ಪಂಚಮದಲ್ಲಿದ್ದಾನೆ. ಆದ್ದರಿಂದ ಆ ಲಗ್ನದಲ್ಲಿ ಬಂದಿರತಕ್ಕಂತಹ ರಾಹು ಏನು ಫಲವನ್ನು ಕೊಡ್ತಾನೆ ಅಂತ ನಾನು ಹಿಂದೆಯೇ ರಾಹು ಬದಲಾವಣೆಯ ಫಲಗಳಿಂದ ನಾನು ತಿಳಿಸಿದ್ದೇನೆ. ಒಮ್ಮೆ ಅದರ ಒಂದು ವಿಮರ್ಶೆಯನ್ನು ನೀವು ನೋಡಬಹುದು. ಜೊತೆಗೆ ಈ ತಿಂಗಳಲ್ಲಿ ಗ್ರಹಗಳ ಬಲ ಇತ್ಯಾದಿಗಳನ್ನು ನಾವು ಗಮನಿಸುವಾಗ ಲಗ್ನದಲ್ಲಿ ರಾಹು ಬಂದಾಗ ಕೆಲವೊಂದಿಷ್ಟು ದುರ್ಬುದ್ಧಿಗಳನ್ನು ಕೊಡ್ತಾನೆ. ಆದರೆ ಗುರು ತುಂಬ ಚೆನ್ನಾಗಿದ್ದಾನೆ. ಗುರು ಪಂಚಮದಲ್ಲಿರುವ ಕಾರಣ ಆ ದುರ್ಬುದ್ಧಿಯನ್ನು ಪಕ್ಕಕ್ಕೆ ಸರಿಸಿ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಮುಂದಕ್ಕೆ ಸಾಗ್ತಾನೆ. ಆದರೆ ರಾಹು ಬಂದಾಗ ಸಹಜವಾಗಿ ಹಣ ಖರ್ಚು ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಆದರೆ ಗುರುಬಲ ಇರುವಾಗ ಖರ್ಚು ಮಾಡುವ ಹಣ ಧಾರ್ಮಿಕತೆಗೆ ಧಾರ್ಮಿಕತೆಯಲ್ಲಿ ಕೊನೆಗೊಳ್ಳುತ್ತೆ. ಅದರಿಂದಾಗಿ ಒಳ್ಳೆಯ ಪುಣ್ಯ ಸಂಪಾದನೆ, ಜೊತೆಗೆ ಒಳ್ಳೆಯ ದಾರಿಯನ್ನು ನಾವು ಎಣಿಸಿಕೊಳ್ಳುವಂಥದ್ದು, ಅದೇ ಮಾರ್ಗದಲ್ಲಿ ನಡೆಯುವಂಥದ್ದು, ಅದರಿಂದ ಅನುಕೂಲಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಆದರೆ ಎರಡರಲ್ಲಿ ಶನಿಯ ಒಂದು ಯೋಗ. ಹಾಗಾಗಿ ಪಾಪಗ್ರಹನಾಗಿರ್ತಕ್ಕಂತಹ ಶನಿ ದ್ವಿತೀಯದಲ್ಲಿ ಲಗ್ನಾಧಿಪತಿಯಾಗಿ ಬಂದ ಕಾರಣ ಹಣಕಾಸಿನ ವಿಷಯಕ್ಕಾಗಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದಿಷ್ಟೆಲ್ಲೋ ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ತುಂಬ ಜಾಗೃತರಾಗಿರಿ. ಎಲ್ಲಿಯೂ ಅಥವಾ ಈ ನಿಧಿ ಸಿಗುತ್ತೆ, ನಿಧಿ ತೆಗಿಲಿಕ್ಕೆ ಅಂತ ಕರೀತಾರೆ ಅಂತ ಹೋಗಿ ಇನ್ನೊಂದಿಷ್ಟು ಸಮಸ್ಯೆಗಳನ್ನು ಮೈ ಮೇಲೆ ಹಾಕಿಕೊಳ್ಳಬೇಡಿ. ಹಾಗಾಗಿ ಅದೆಲ್ಲ ಯಾವುದು ಸರಿಯಾದ ದಾರಿಯೋ, ಯಾವ ಸರಿಯಾದ ದಾರಿಯಲ್ಲಿ ನಾವು ಸಂಪಾದನೆ ಮಾಡಿದರೆ ಹಣ ಸಿಗುತ್ತೋ ಅಂತಹ ಕೆಲಸವನ್ನು ಮಾಡಿ ಹಣ ಸಂಪಾದನೆ ಮಾಡಿ ಅದು ನಿಮಗೆ ಉಳಿತದೆ. ಇನ್ನು ಮೂರನೇ ಮನೆಯ ಕುಜ ಸಪ್ತಮದಲ್ಲಿ ಬರುವ ಕಾರಣ ಈ ಸೋದರತ್ತೆ ಸೋದರ ಮಾವ ಈ ಕಡೆಯಿಂದಾಗಿ ಒಂದು ಸಂಬಂಧಗಳು ಬರುವಂತಹ ಸಾಧ್ಯತೆಗಳು, ಅವರ ಕಡೆಯಿಂದಾಗಿ ನಮಗೆ ಇನ್ನೊಂದಿಷ್ಟು ವಿವಾಹಾರ್ಥಿಗಳಿಗೆ ವಿವಾಹ ಇತ್ಯಾದಿಗಳಾಗುವ ಸಾಧ್ಯತೆಗಳಿದೆ. ಜೊತೆಗೆ ಈ ಭೂಮಿ ಲಾಭ ಆಗುವಂಥದ್ದಾಗಲಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇತ್ಯಾದಿಗಳಿಂದಾಗಿ ನಮಗೆ ಒಂದಿಷ್ಟು ಭೂಮಿ ಲಾಭ ಅಥವಾ ಒಂದು ಅವರಿಂದಾಗಿ ಕೆಲವೊಂದಿಷ್ಟು ಸಹಾಯ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಕುಂಭರಾಶಿಯವರಿಗೆ. ಚತುರ್ಥದ ಶುಕ್ರ ಮಾಲವ್ಯ ಯೋಗ ತೋರಿಸ್ತಾ ಇರುವ ಕಾರಣ ಒಂದು ವಾಹನಕ್ಕೆ ಸಂಬಂಧಪಟ್ಟ ಲಾಭ, ಮನೆ ಕಟ್ಟುವಂತಹದ್ದು ಅಥವಾ ಕಟ್ಟಿದ ಮನೆ, ಚೆನ್ನಾಗಿ ಕಟ್ಟಿದ ಮನೆಯನ್ನೇ ಖರೀದಿ ಮಾಡುವಂತಹ ಯೋಗಗಳು ಕೂಡ ಈ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೇನೆ ಈ ಗ್ರಾಮದೇವಿ ಏನಿದ್ದಾಳೆ, ಗ್ರಾಮದೇವಿಯ ಉಪಾಸನೆ ಮಾಡುವುದರಿಂದಾಗಿ, ಗ್ರಾಮದೇವಿಯ ಪ್ರಾರ್ಥನೆ ಮಾಡುವುದರಿಂದಾಗಿ ಮನಸ್ಸಿಗೆ ನೆಮ್ಮದಿಯೂ ಕೂಡ ಹೆಚ್ಚಾಗಲಿಕ್ಕಿದೆ. ಪಂಚಮದ ರವಿಗುರುಗಳ ಯೋಗ, ಸಂತಾನಾಕಾಂಕ್ಷೆಗಳಿಗೆ ಒಳ್ಳೆಯ ಯೋಗ, ಒಳ್ಳೆಯ ಲಾಭ, ಪಿತೃಪ್ರಸಾದ ಆಗಿ ಪಿತೃಗಳ ಅನುಗ್ರಹದಿಂದಾಗಿ ಸಂತಾನ ಆಗುವಂತಹ ಯೋಗವೂ ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ಈ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಬುಧ ಷಷ್ಠಕ್ಕೆ ಹೋಗೋ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ವೈದ್ಯಕೀಯ ತಪಾಸಣೆಯ ಅಗತ್ಯವೂ ಕೂಡ ಇರಲಿಕ್ಕಿದೆ. ಆದ್ದರಿಂದ ವಿಚಾರ ಮಾಡೋದೇನು ಬೇಡ, ಸಣ್ಣ ಸಮಸ್ಯೆ ಇರುತ್ತೆ, ಅದನ್ನು ತಪಾಸಣೆಯ ಮುಖಾಂತರ ಪರಿಹಾರ ಮಾಡಿಕೊಳ್ಬಹುದು. ಆರನೇ ಮನೆಯಲ್ಲಿ ಬುಧನ ಒಂದು ಯೋಗ ಇರುವ ಕಾರಣ ಒಂದು ಸ್ಕಿನ್ ಅಲರ್ಜಿ ಅಥವಾ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಇತ್ಯಾದಿಗಳು ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ಇನ್ನು ವಿವಾಹಾರ್ಥಿಗಳಿಗೆ ಲಾಭವನ್ನು ತಿಳಿಸಿಕೊಟ್ಟಿದ್ದೇನೆ. ವಿವಾಹ ಆದವರಿಗೆ ಸ್ವಲ್ಪ ಕಷ್ಟಕಾಲ, ಅಂದರೆ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಗಲಾಟೆ ಮಾಡುವಂತಹದ್ದು, ಅಥವಾ ಈ ಯಾರಿಗಾದರೂ ಈ ಕುಡಿತದ ಸಹವಾಸ ಇದ್ದರೆ ಅದು ಹೆಚ್ಚಾಗುತ್ತೆ. ಆದ್ದರಿಂದ ಅಥವಾ ಸಹವಾಸವೇ ಇಲ್ಲದವರಿಗೆ ಅಭ್ಯಾಸ ಆಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ. ಅದು ನಿಮ್ಮ ಮಡದಿಯರು ಸ್ವಲ್ಪ ಜಾಗೃತರಾಗಿರಬೇಕು. ಅದಕ್ಕೆ ನೀವು ಜಾಗೃತರಾಗಿದ್ದರೆ ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಅಷ್ಟಮದ ಚಂದ್ರ ಇರುವ ಕಾರಣ
ವಿನಾಕಾರಣ ಮಾನಸಿಕ ವೇದನೆಗೆ ಒಳಗಾಗಿ ಮನೋವೇದನೆಯಿಂದ ಇನ್ನೊಂದಿಷ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ವಿಷಯವನ್ನು ತಲೆಗೆ ಹಚ್ಚಿಕೊಳ್ಳಬೇಡಿ. ಸಂತೋಷವಾಗಿ ಜೀವನ ಮಾಡುವ ಕೆಲಸವನ್ನು ಮಾಡಿ. ಕೆಲಸ ಇಲ್ಲದವರಿಗೆ, ಕುಂಭ ರಾಶಿಯವರಿಗೆ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂತಹ ಕಾಲ. ಸ್ವಲ್ಪ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅಥವಾ ಇನ್ಫ್ಲುಯೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹರ ಯೋಗ, ಕಾಳಸರ್ಪ ಯೋಗವನ್ನು ಹೇಳ್ತಾರೆ. ಆದರೆ ಚಂದ್ರ ಒಬ್ಬ ಆಚೆ ಇದ್ದಾನೆ ಅಷ್ಟೇ. ಆದ್ದರಿಂದ ಕಾಳಸರ್ಪ ಮಂತ್ರಗಳ ಜಪವನ್ನು ನಡೆಸುವಂತಹದ್ದು, ಅಥವಾ ರಾಹುವಿಗೆ ಹೇಳಿರ್ತಕ್ಕಂತಹ ಉದ್ದು, ಕೇತುವಿಗೆ ಹೇಳಿರ್ತಕ್ಕಂತಹ ಹುರುಳಿ, ಈ ಎರಡು ಧಾನ್ಯಗಳನ್ನು ಮುಟ್ಟಿಕೊಂಡು ಜಪವನ್ನು ಮಾಡಿ ಆ ಧಾನ್ಯಗಳನ್ನು ದಾನ ಮಾಡುವಂತಹದ್ದು ಬಹಳ ಒಳ್ಳೆಯದಾಗುತ್ತೆ. ಕಾಳಸರ್ಪ ಯೋಗದ ದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇಲ್ಲ ಅಂತ ಆದರೆ ಕಾಳಹಸ್ತಿಗೆ ಹೋಗಿ ಅಲ್ಲಿ ಕಾಳಹಸ್ತೇಶ್ವರನ ಆರಾಧನೆ ನಡೆಸುವುದರಿಂದ ಅನುಕೂಲಗಳನ್ನು ಕೂಡ ಕಾಣಬಹುದಾಗಿದೆ. ಲಾಭಾಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮ ಸ್ಥಾನದಲ್ಲಿ ಬಂದಿರುವ ಕಾರಣ ಒಳ್ಳೆಯ ಲಾಭದಾಯಕವಾದಂತಹ ದಿನಗಳು ಈ ಮಾಸ ಅಂತ ಹೇಳಬಹುದು. ಆದರೆ ಬಂದ ಲಾಭವನ್ನು ಉಳಿಸಿಕೊಳ್ಳುವ ಕಡೆ ನಿಮ್ಮ ಗಮನ ಇರಲಿ. ವ್ಯಯಾಧಿಪತಿಯಾದಂತಹ ಶನಿ ದ್ವಿತೀಯ ಸ್ಥಾನದಲ್ಲಿ ಬಂದ ಕಾರಣ ವಿನಾಕಾರಣ ದುಂದುವೆಚ್ಚ ಅಥವಾ ಬೇಡದ ಕಡೆಯಲ್ಲಿ ಇನ್ವೆಸ್ಟ್ ಮಾಡುವಂತಹದ್ದು, ಅಥವಾ ನಾವು ಯಾವುದೋ ಒಂದು ಕಡೆಯಲ್ಲಿ ಇನ್ವೆಸ್ಟ್ ಮಾಡ್ತೇವೆ, ಅದು ಒಳ್ಳೆ ಝೂಮಲ್ಲಿ ಇರುತ್ತೆ, ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಎಲ್ಲ ಬಿದ್ದು ಹೋಗಿಬಿಡುತ್ತೆ. ಆ ಥರ ಆದಾಗಲೂ ಕೂಡ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವಂತಹದ್ದು ಒಳ್ಳೆಯದು. ಒಟ್ಟಾರೆ ಕುಂಭ ರಾಶಿಯವರಿಗೆ ನಾಗಾರಾಧನೆ ಮಾಡುವುದರಿಂದ, ಜೊತೆಗೆ ಈ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ನಡೆಸುವುದರಿಂದ ಅನೇಕ ಫಲಗಳನ್ನು ಪಡೆಯಬಹುದಾಗಿದೆ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.